ಸ್ನೇಹಿತರೆ, ದೇವರ ನಾಡಾದ ಕೇರಳಕ್ಕೆ ಈಗಾಗಲೇ ಐಸಿಸಿ ಉಗ್ರರು ಕಾಲಿಟ್ಟಾಗಿದೆ. ಅವರ ಅಟ್ಟಹಾಸಕ್ಕೆ ಅದೆಷ್ಟೋ ಯುವಕ ಯುವತಿಯರು ಬಲಿಯಾಗಿದ್ದಾರೆ. ಇನ್ನು ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಆ ತಂದೆ ತಾಯಿಯ ಕಣ್ಣೀರ ಕಥೆಯನ್ನ ಕೇಳಲು ಕವರ್ ಸ್ಟೋರಿ ತಂಡ ನೇರವಾಗಿ ಕೇರಳಕ್ಕೆ ಬಂತು. ಅವರ ಒಂದೊಂದು ಕಣ್ಣೀರ ಕಥೆಯನ್ನ ನಿಮ್ಗಾಗಿ ಹೇಳ್ತೀನಿ, ಬನ್ನಿ. ಮಧ್ಯಾಹ್ನವರೆಗೆ ಕಾಲೇಜ್ ಇರೋದು, 1-2 ಗಂಟೆವರೆಗೆ. ಆ ನಂತರ ಇಲ್ಲಿ ಬಂದು ಅವಳು ಬಿಡುವುದು ಅಷ್ಟೇ. ಅವನಿಗೆ ಅವನೇ ಅಲ್ಲ, ಪರ್ಮನೆಂಟ್ ಡ್ರೈವರ್ ಏನಲ್ಲ, ಒಂದು ಲೋಕಲ್ ಡ್ರೈವರ್. ಅವಂದ್ರೆ ಬಜ್ಜಿ 3rd ಕ್ಲಾಸ್ ಉಗ್ರವಾದಿಯಾಗಿ, ಸ್ವಲ್ಪ ರೌಡಿ ಸಮ್ಮನಾಗಿ. ಹಾಗೆ ನಮಗೆ ಇದು ಸಂಗತಿ ಗೊತ್ತಿರಲಿಲ್ಲ. ಈಗ ಏನು ಇದು ಇವಳು ಕಾಲೇಜಿಗೆ ಬರ್ತಾಳೆ ಹೋಗ್ತಾಳೆ ಅಷ್ಟೇ ಅಲ್ಲ, ನಮಗೇನಿಲ್ಲ. ಇವರ ಆ ಮೆಡಿಸಿನ್ ಹಾಕಿ ಇವಳನ್ನು ಏನು ಮಾಡಿದರು. ಮತ್ತು ನಾವು ಈಗ ತಾಯಿ ಇದ್ದರು ಏನಿಲ್ಲ ಅವಳಿಗೆ, ಅಂದರೆ ಅವರಲ್ಲದೆ ಬೇರೆ ಯಾರಿಲ್ಲ, ನಮ್ಮ ಫ್ಯಾಮಿಲಿ ಆಗಲಿ ಯಾರಾಗಲಿ ಅವರಿಗೆ ಯಾವ ಇದಿಲ್ಲ. ಕನ್ವರ್ಟ್ ಆಗಿ ಅವರೇ ಮದುವೆ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟದ್ದು. ಮತ್ತೇನು ಮಾಡೋದು ನಾವು? ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಇಷ್ಟವರೆಗೆ ನಮಗೆ ಸುದ್ದಿ ಇಲ್ಲ. ಇಷ್ಟವರೆಗೆ 3 ವರ್ಷ ಆಯ್ತು. ಒಂದು ಲೆಟರ್, ಒಂದು ಫೋನ್ ಆಗಲಿ ಏನಾಗಲಿ ಯಾವುದಿಲ್ಲ, ಏನು ಗೊತ್ತಿಲ್ಲ. നെറ്റിലാണ് വിളിക്കുന്നത്, അതുകൊണ്ട് എനിക്ക് സംശയമാണ്. നെറ്റിൽ ഓരോ പ്രാവശ്യം നെറ്റി. നിങ്ങൾ പോലീസിൽ പരാതി കൊടുത്തിട്ടുണ്ടോ? ചെരുപ്പ് വാങ്ങണ്ട. ಇದು ತಮ್ಮ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಕಣ್ಣ ಮುಂದೆಯೇ ಕಳೆದುಕೊಂಡ ಹೆತ್ತವರ ಕಣ್ಣೀರ ಕತೆ. ತಮ್ಮ ಮಕ್ಕಳು ಐಸಿಸಿ ಪಾಲಾಗಿದ್ದಾರೆ ಅನ್ನೋ ಸುದ್ದಿ ಬರ ಸಿಡಿಲಿನಂತೆ ಎರಗಿದಾಗ ಹೆತ್ತವರು ಪಟ್ಟ ಸಂಕಟ ಇದು. IS പെട്ടുപോയിട്ടുണ്ടെങ്കിൽ എനിക്ക് വേണ്ടവന് അത് എന്താണ് ഗവൺമെൻറ് എന്താണ് ചെയ്യുന്നത് അതുപോലെ ചെയ്യാം. അല്ല നാട് എനിക്കത് മോനായിട്ട് ഞാൻ കാണിയില്ല അവനെ. ಎಸ್, ಇವರೆಲ್ಲ ಕೇರಳದ ಕಾಸರಗೋಡಿನ ನಿವಾಸಿಗಳು. ಇತ್ತೀಚೆಗೆ ಕಾಸರಗೋಡು 1ರಿಂದಲೇ 17 ಮಂದಿ ಹಾಗೂ ಇತರ ಕಡೆಯಿಂದ 5 ಮಂದಿ, ಒಟ್ಟು 21 ಮಂದಿ ಐಸಿಸ್ ಉಗ್ರ ಸಂಘಟನೆ ಸೇರಲು ಭಾರತ ತೊರೆದಿದ್ದಾರೆ ಅನ್ನೋ ದೂರು ದಾಖಲಾಯಿತು. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತು. ತಕ್ಷಣ ಎಚ್ಚೆತ್ತುಕೊಂಡ ಕೇರಳ ಸರ್ಕಾರ ಈ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿತು. ಜೊತೆಗೆ ರಾಷ್ಟ್ರೀಯ ತನಿಖಾ ದಳವು ಇದರ ತನಿಖೆ ನಡೆಸುತ್ತಿದೆ. ಇವರು ಐಸಿಸ್ನತ್ತ ಆಕರ್ಷಿತರಾಗಿದ್ದಾರೆ ಅನ್ನೋದಕ್ಕೆ ಅವರು ಕಳುಹಿಸಿರೋ ಸಂದೇಶಗಳು ಹಾಗೂ ಪ್ರಯಾಣದ ಮಾಹಿತಿಗಳು ಸಾಕ್ಷಿಯಾಗಿವೆ. ಮಕ್ಕಳು ಕಾಣೆಯಾಗಿರೋ ಬಗ್ಗೆ ಹೆತ್ತವರು ಧೈರ್ಯವಾಗಿ ಮುಂದೆ ಬಂದು ದೂರು ಕೊಟ್ಟಿರೋದ್ರಿಂದ ಪ್ರಕರಣ ಬಯಲಾಯಿತು. ಹಾಗಾದ್ರೆ ಈ ಹಿಂದೆಯೂ ಇಂಥ ಪ್ರಕರಣಗಳು ನಡೆದಿವೆಯಾ ಅನ್ನೋ ಅನುಮಾನ ಈಗ ಅನೇಕರನ್ನ ಕಾಡಲಾರಂಭಿಸಿದೆ. ಇದೊಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ನೆರೆಯ ಕೇರಳದಲ್ಲಿ ನಡೆಯುತ್ತಿರೋ ಈ ಬೆಳವಣಿಗೆಯಿಂದ ಕರುನಾಡಿಗೂ ಕಂಟಕ ತಪ್ಪಿದ್ದಲ್ಲ ಅನ್ನೋ ಕಾರಣಕ್ಕಾಗಿ ಕವರ್ ಸ್ಟೋರಿ ತಂಡ ತನ್ನ ಅಧ್ಯಯನ ಪ್ರಾರಂಭಿಸಿತು. ಅನೇಕರನ್ನ ಅನೇಕ ರೀತಿಯಲ್ಲಿ ಪ್ರಶ್ನಿಸುತ್ತಾ ಹೋದಾಗ ಆತಂಕಕಾರಿ ವಿಚಾರಗಳು ಬಯಲಾದವು. ಕೇರಳ ಕೇಂದ್ರವಾಗ್ತಿದೆಯಾ? ಇದು ಇಲ್ಲಿ ಈಗ ವಾಗಮನ್ನಲ್ಲಿ ಒಂದು ದೊಡ್ಡ ಗುಡ್ಡೆ ಪ್ರದೇಶ ಇತ್ತು. ಅಲ್ಲಿ ತಿಂಗಳಗಟ್ಟಲೆ ಟ್ರೈನಿಂಗ್ ಕೊಟ್ಟಿದ್ರು. ಇಲ್ಲಿಯ ಸರ್ಕಾರಕ್ಕೆ, ಇಲ್ಲಿ ಇಂಟೆಲಿಜೆನ್ಸ್ಗೆ UPA ಸರ್ಕಾರ ಇರುವಾಗ, LDF ಸರ್ಕಾರ ಇರುವಾಗ, ಇಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಅದು ಎಲ್ಲಿ ಕಾಶ್ಮೀರದಲ್ಲಿ ಹೋಗಿ ತೀರಿದ ನಂತರ ಹೊರಗೆ ಬಂದ ತನಿಖೆಯಲ್ಲಿ ಹೊರಗೆ ಬಂದಂಥದ್ದು. ಯಾಕೆ ಕೆಲವರು ಹೇಳೋದುಂಟು, ಆಗಿದ್ರೆ ಇಲ್ಲಿ ಅಲ್ವಾ ಅವರ ಕಾರ್ಬಾರ್ ಮಾಡಬೇಕಾದ್ದು, ಇಲ್ಲಿ ಅಲ್ವಾ ಅವರು ಬಾಂಬ್ ಇಡಬೇಕಾದ್ರೆ, ಕೇರಳದಲ್ಲಿ ಅದು ಇಲ್ಲಲ್ಲ ಅಂತ ಹೇಳ್ತಿದ್ರೆ, ಇಲ್ಲಿ ಎಲ್ಲ ರಕ್ಷಣೆ, ಇಲ್ಲಿ ಒಂದು ಫ್ಯಾಕ್ಟ್ರಿ ಇದು ಮತಾಂಧರಿಗಳಿಗೆ ಸಿಗುವ ಕಾರಣ ಅವರು ಇಲ್ಲಿ ಅದಕ್ಕೆ ಬೇಕಾದಂತಹ ಅಡಿಪಾಯವನ್ನು ಮಾಡಿ ಇಲ್ಲಿಯ ಎಲ್ಲ ಸವಲತ್ತುಗಳನ್ನು ಬಳಸಿಕೊಂಡು ಭಾರತದ ಮತ್ತು ಜಗತ್ತಿನ ಆದ್ಯಂತ ತೀವ್ರವಾದ ಉಗ್ರವಾದವನ್ನು ಮಾಡಲಿಕ್ಕೆ ಬೇಕಾಗಿ ಇರುವಂತಹ ವ್ಯವಸ್ಥೆಗಳು ಕೇರಳದಲ್ಲಿ ನಡೀತಾ ಇದೆ ಅನ್ನೋದು ಸ್ಪಷ್ಟ. ಇಲ್ಲಿ ಕೋಟಿಗಟ್ಟಲೆ ಲಕ್ಷಾಂತರ ಕೋಟಿ ರೂಪಾಯಿ ಇಲ್ಲಿ ಇದಕ್ಕೆ ಬೇಕಾಗಿ ಬರ್ತಾ ಇದೆ, ಹವಾಲದ ಮುಖಾಂತರ ಬರ್ತಾ ಇದೆ. ಇಲ್ಲಿ ಲ್ಯಾಂಡ್, ಇಂತಹ ಉಗ್ರವಾದಿಗಳು ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾವುದೇ ತನಿಖೆ, ಸ್ಪಷ್ಟವಾದಂತಹ ಸರಿಯಾದ ತನಿಖೆ ಇಲ್ಲಿ ನಡೆಯುವುದಿಲ್ಲ ಅನ್ನುವುದು ಸ್ಪಷ್ಟ. ಲವ್ ಜಿಹಾದ್ ಕಾಮನ್.
ಕೇರಳದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಕಾಮನ್ ಆಗ್ತಿವೆ. ನವ ತರುಣ ತರುಣಿಯರನ್ನು ಪ್ರೀತಿ ಪ್ರೇಮ ಪಾಶಕ್ಕೆ ಸಿಲುಕಿಸೋದು, ಬಳಿಕ ಅವರನ್ನ ಮತಾಂತರ ಮಾಡೋದು, ಕೊನೆಗೆ ಅವರನ್ನ ವಿದೇಶಕ್ಕೆ ಕರೆದೊಯ್ದು ಕಣ್ಮರೆಯಾಗುತ್ತಿರುವ ಪ್ರಕರಣಗಳು ಇಲ್ಲಿ ಸಾಮಾನ್ಯವಾಗುತ್ತಿವೆ. ಇದರಲ್ಲಿ ಐಸಿಸಿ ಕೈವಾಡ ಇದೆಯಾ ಅನ್ನೋ ಶಂಕೆ ಕೂಡ ಈಗ ವ್ಯಕ್ತವಾಗುತ್ತಿದೆ. ಈ ಏರಿಯಾದಲ್ಲಿ ಬಹಳ ಮತಾಂತರ ಮಾಡುವಂತಹ ಒಂದು ಕುಮ್ಮಕ್ಕು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಪ್ರಾರಂಭದಲ್ಲಿ ಈ ರೀತಿ ಏನು ಗೊತ್ತಾಗ್ಲಿಲ್ಲ. ಕೊನೆಗೆ ಇವರು ಈ ಮತಾಂತರ ಲವ್ ಜಿಹಾದ್ನಂತಹ ಸಂಘಟನೆಗಳಿಗೆ ಒಳಗಾಗಿ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಈ ರೀತಿ ಮತಾಂತರ ನಡೆದಿದೆ, ಅವು ಲವ್ ಜಿಹಾದಿನ ಮುಖಾಂತರ ಅಂತೇಳಿ ನಮಗೆ ಸ್ಪಷ್ಟವಾಯಿತು. ಹಾಗೆ ಈ ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳನ್ನು ಅವರು ಅಮಾನುಷವಾಗಿ ಕರ್ಕೊಂಡು ಹೋಗಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇದುವರೆಗೆ ಯಾವುದೇ ಸುಳಿವಿಲ್ಲ. ಪೂರಕವಾಗಿದೆ ಪರಿಸರ. ಐಸಿಸ್ ಉಗ್ರರಿಗೆ ಕೇರಳದ ಕರಾವಳಿ ಹಾಗೂ ದಟ್ಟ ಕಾನನ ಬಾಂಬ್ ತಯಾರಿಕೆ, ಉಗ್ರ ತರಬೇತಿಯಂತಹ ಚಟುವಟಿಕೆಗೆ ಅನುಕೂಲಕರವಾಗಿದೆ. ಜೊತೆಗೆ ರಾಜಕಾರಣಿಗಳ ಓಟಿನಾಟ ಐಸಿಸ್ ಚಟುವಟಿಕೆಗೆ ಪೂರಕವಾಗಿದೆ ಅನ್ನೋ ದೂರು ಅನೇಕರದ್ದು. ಉನ್ನತ ಮಟ್ಟದ ರಾಜಕೀಯ ಏನೋ ಬೆಂಬಲ ಈ ತೀವ್ರವಾದಿ ಸಂಘಟನೆಗಳಿಗೆ ಇದೆ. ಅವರಿಗೆ ಎಲ್ಲರಿಗೂ ಅವರ 4 ಓಟು, ಅವರ 4 ಸೀಟು, ನಾಳೆ ಅಧಿಕಾರ ಇದು ಬೇಕು. ಆದ ಕಾರಣ ಇವರನ್ನು ಪ್ರೋತ್ಸಾಹಿಸುವಂತಹ ಒಂದು ನಿಲುವನ್ನು ಎಡ ಮತ್ತು ಬಲ ರಂಗಗಳು ಸ್ವೀಕರಿಸ್ತಾ ಇದೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಅನಾಹುತ ಕೇರಳದಲ್ಲಿ ಆಗ್ತಾ ಇದೆ. ಇವಾಗ ಕಾಶ್ಮೀರಕ್ಕಿಂತಲೂ ಅವಘಡಗರಿಯುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಂದು ಕುಟುಂಬದ ಎಲ್ಲ ಸದಸ್ಯರು ISಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರೆ ಏನು ನಾವು ಹೇಳಬೇಕು? ಕಾಶ್ಮೀರಕ್ಕಿಂತಲೂ ಕಷ್ಟ. ಐಸಿಸ್ ಉಗ್ರರ ಛಾಯೆ ಕರುನಾಡಿನ ಗಡಿ ಕಾಸರಗೋಡ್ನಲ್ಲಿ ದಟ್ಟವಾಗಿರೋದ್ರಿಂದ ಕರುನಾಡಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ಅದು ಹೇಗೆ ಅನ್ನೋದನ್ನ ತಿಳಿಯಲು ಹೊರಟ ನಮಗೆ ಮತ್ತಷ್ಟು ಶಾಕಿಂಗ್ ಮಾಹಿತಿ ಲಭ್ಯವಾಯಿತು. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಈ ಐಸಿಸಿ ಉಗ್ರರು ಕೇರಳದಲ್ಲಿ ಅಟ್ಟಹಾಸ ಮೆರೀತಿದ್ದಾರೆ ಅನ್ನೋದನ್ನ. ಇವರ ಮುಂದಿನ ಟಾರ್ಗೆಟೇ ಕರುನಾಡು, ಅದರಲ್ಲೂ ಇಲ್ಲಿನ ಕರಾವಳಿ ಭಾಗ. ಇಲ್ಲಿ ಅವರು ಯಾವ ರೀತಿ ದಾಳಿ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.